365 ದಿನ 24 ಗಂಟೆ ನಿಲ್ಲದೆ ಹರಿಯುವ ಒಂದು ತೀರ್ಥ. ಎಷ್ಟೇ ಬೇಸಿಗೆ ಕಾಲ ಬಂದರೂ ನೀರು ನಿಲ್ಲೋದಿಲ್ಲ. ಇದರ ಹಿಂದೆ ಇರುವ ರಹಸ್ಯ ಏನು ಗೊತ್ತಾ? ಇವತ್ತು ನಾನು ನಿಮ್ಮನ್ನ ನಮ್ಮ ಸಾಗರದ ಒಂದು ಅದ್ಭುತ ಸ್ಥಳವಾದ ವರದಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ವರದಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾದ್ವಿ. 8:30ಗೆ ಮನೆಯಿಂದ ಹೊರಟು ದಾರಿಯಲ್ಲಿ ಮಲೆನಾಡಿನ ಪ್ರಕೃತಿಯನ್ನ ಕ್ಯಾಪ್ಚರ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಸ್ವಲ್ಪ ಸಮಯ ವೇಟ್ ಮಾಡೋದ್ರಲ್ಲೇ ಬಸ್ಸು ಬಂದೇ ಬಿಡ್ತು. ಇದನ್ನು ಹತ್ಕೊಂಡು ಸಾಗರಕ್ಕೆ ಬಂದ್ವಿ. ಸಾಗರದಲ್ಲಿ ಬೆಳಿಗ್ಗೆನೆ ಸೂರ್ಯನ ಬಿಸಿಲು ಜೋರಾಗಿತ್ತು. ಸ್ವಲ್ಪ ಹೊರಗೆ ಬಂದರೂ ಕೂಡ ಬಿಸಿಲಿನ ತಾಪಕ್ಕೆ ಸುಟ್ಟೋಗ್ಬಿಡ್ತೀವಿ, ಅಷ್ಟು ಬಿಸಿಲಿತ್ತು. ಬಸ್ ಟೈಮಿಂಗ್ ಕೇಳಿದ್ರೆ 10:30 ಅಂತ ತಿಳಿತು. ಸ್ವಲ್ಪ ಟೈಮ್ ಇದ್ದಿದ್ದರಿಂದ ತಿಂಡಿ ಮಾಡಿ ಬಂದ್ವಿ. ಸ್ವಲ್ಪದರಲ್ಲೇ ಬಸ್ ಬಂತು. ಸೀದಾ ವರದಳ್ಳಿ ಕಡೆ ಹೊರಟ್ವಿ. ಸಾಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ವರದಳ್ಳಿ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಭಗವಾನ್ ಶ್ರೀಧರ ಸ್ವಾಮಿಗಳ ತಪಸ್ಸಿನಿಂದ ಪವಿತ್ರವಾದ ಒಂದು ಆಧ್ಯಾತ್ಮಿಕ ಕೇಂದ್ರ. ಪ್ರಕೃತಿ, ಶಾಂತಿ ಮತ್ತು ಭಕ್ತಿಯ ಒಂದು ಅದ್ಭುತ ಸಂಗಮ ಇಲ್ಲಿ ಕಾಣಬಹುದು. ವರದಳ್ಳಿಗೆ ಬಂದ ತಕ್ಷಣ ಮೊದಲು ತೀರ್ಥ ಸ್ನಾನಕ್ಕೆ ಹೋದ್ವಿ. ಇಲ್ಲಿನ ವಿಶೇಷ ಏನೆಂದರೆ ಗೋವಿನ ಮುಖದಿಂದ ನಿರಂತರವಾಗಿ ಹರಿಯುವ ಶ್ರೀಧರ ತೀರ್ಥ. ಈ ನೀರು 24 ಗಂಟೆ 365 ದಿನವೂ ನಿಲ್ಲದೆ ಹರಿಯುತ್ತೆ. ಎಷ್ಟೇ ಬೇಸಿಗೆ ಇರಲಿ, ಎಷ್ಟೇ ಮಳೆ ಇಲ್ಲದಿದ್ದರೂ ಕೂಡ ಈ ಹರಿಯುವ ನೀರು ನಿಲ್ಲೋದಿಲ್ಲ. ಇದರ ಮೂಲ ಇನ್ನೂ ನಿಗೂಢ. ಭಕ್ತರ ನಂಬಿಕೆಯ ಪ್ರಕಾರ ಶ್ರೀಧರ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಯಿಂದ ಈ ತೀರ್ಥವನ್ನು ಇಲ್ಲಿ ಪ್ರಸನ್ನಗೊಳಿಸಿದರು ಅಂತ ಹೇಳ್ತಾರೆ. ಇಲ್ಲಿ ಸ್ನಾನ ಮಾಡಿದ್ರೆ ದೇಹಕ್ಕೂ ಹಾಗೂ ಮನಸ್ಸಿಗೆ ಒಂದು ವಿಭಿನ್ನ ಶಾಂತಿ ಸಿಗುತ್ತೆ. ರೆಡಿಯಾಗಿದ್ದಾರೆ ಮಣಿ ಭಟ್ರು. ಭಟ್ರೆ ಸ್ನಾನ ಮುಗಿಸಿ ಹಣ್ಣು ಕಾಯಿ ತಗೊಂಡು ಮೆಟ್ಟಿಲು ಹತ್ತೋಕೆ ಶುರು ಮಾಡಿದ್ವಿ. ಈ ಮೆಟ್ಟಿಲು ಹತ್ತೋದು ಒಂದು ಸ್ಪಿರಿಚುವಲ್ ಜರ್ನಿ ಆಗಿದೆ. ಪ್ರತಿ ಹೆಜ್ಜೆಗೂ ನೇಚರ್, ಶಾಂತಿ ಮತ್ತು ಭಕ್ತಿ ಫೀಲ್ ಕೊಡುತ್ತೆ. ಹಾಗೆ ಮೇಲೆ ಹೋಗಿ ದರ್ಶನಕ್ಕೆ ನಿಂತ್ವಿ. 12 ಗಂಟೆಗೆ ಪೂಜೆ ಆಯಿತು. ಶ್ರೀಧರ ಸ್ವಾಮಿಗಳ ಮುಂದೆ ನಿಂತಾಗ ಒಂದು ವಿಭಿನ್ನ ಎನರ್ಜಿ ಮತ್ತು ಶಾಂತಿ ಮನಸ್ಸಿಗೆ ತಟ್ಟುತ್ತದೆ. ಇಲ್ಲಿ ಸ್ವಾಮಿಗಳು ಬಳಸಿದ ಕೆಲವು ವಸ್ತುಗಳನ್ನು ಇಟ್ಟಿದ್ರು. ಇವುಗಳನ್ನು ನೋಡಿದಾಗ ಅವರ ಜೀವನದ ಸರಳತೆ ಗೊತ್ತಾಗುತ್ತೆ. ನನಗೆ ಶ್ರೀಧರ ಸ್ವಾಮಿಗಳ ಮೇಲೆ ತುಂಬ ನಂಬಿಕೆ ಇದೆ. ನನ್ನ ಯೂಟ್ಯೂಬ್ ಚಾನಲ್ಗೂ ಕೂಡ ಶ್ರೀಧರ ಅನ್ನೋ ಹೆಸರಿಟ್ಟಿದ್ದೀನಿ. ಸಾಗರದಲ್ಲಿ ನೀವು ನೋಡಿದರೆ ಹೋಟೆಲ್, ಅಂಗಡಿ, ಮೊಬೈಲ್ ಶಾಪ್ ಎಲ್ಲ ಕಡೆ ಸದ್ಗುರು ಅಥವಾ ಶ್ರೀಧರ ಅನ್ನೋ ಹೆಸರು ಸಿಗುತ್ತೆ. ಇದು ಇಲ್ಲಿನ ಜನರಿಗೆ ಇರುವ ಭಕ್ತಿ ಮತ್ತು ಗೌರವದ ಸಂಕೇತ. ನಂತರ ಊಟಕ್ಕೆ ಹೋದ್ವಿ. ವರದಳ್ಳಿಯ ಅನ್ನದಾಸೋಹ ತುಂಬಾ ಪ್ರಸಿದ್ಧ. ಅನ್ನ, ತಿಳಿ ಸಾಂಬಾರ್, ಕೋಸ್ಗೆಡ್ಡೆ ಸಾಂಬಾರ್, ಹಾಗೆ ಕೋಸಂಬರಿ, ಚಿತ್ರಾನ್ನ, ಪಾಯಸ, ಲಡ್ಡು, ಕೊನೆಯಲ್ಲಿ ಮಜ್ಜಿಗೆ. ಸಿಂಪಲ್ ಆದ್ರೂ ತುಂಬಾ ರುಚಿ ಮತ್ತು ತೃಪ್ತಿ ಕೊಡುವಂತ ಊಟ. ಆಮೇಲೆ ಗೋಶಾಲೆ ನೋಡೋಕೆ ಹೋದ್ವಿ. ಇಲ್ಲಿ ಹಸುಗಳನ್ನು ತುಂಬಾ ಚೆನ್ನಾಗಿ ಪಾಲಿಸ್ತಾರೆ. ಗೋಶಾಲೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದು ಗೋಸೇವೆಗೂ ಇಲ್ಲಿ ವಿಶೇಷ ಮಹತ್ವವಿದೆ. ಹಸುಗಳನ್ನು ನೋಡಿದರೆ ಮನಸ್ಸಿಗೆ ಒಂದು ಕಾಮ್ ಫೀಲ್ ಬರುತ್ತೆ. ನಂತರ ಬಸ್ ಹತ್ತಿಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ವರದಳ್ಳಿ ಅಂದರೆ ಕೇವಲ ದೇವಸ್ಥಾನ ಅಲ್ಲ, ಅದು ನಂಬಿಕೆ.
ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವಗಳ ಸಂಗಮ. ಒಮ್ಮೆ ಬಂದರೆ ಮತ್ತೆ ಮತ್ತೆ ಬರಬೇಕು ಅನ್ನಿಸುವ ಜಾಗ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ಇಂತಹ ಲಾಗ್ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.